ಓಂ ವಾರಾಹಿ ದೇವಿಯೇ ನಮಃ. ನಾವು ನಮ್ಮ ವಾರಾಹಿ ಅಮ್ಮನಿಗೆ ನಮಸ್ಕಾರ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇನ್ನು ಈ ದಿನ ಈ ವಿಡಿಯೋದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂದ್ರೆ, ನಮಗೆ ಈಗ ವಾರಾಹಿ ಅಮ್ಮನವರ ನವರಾತ್ರಿಗಳು, ಗುಪ್ತ ನವರಾತ್ರಿಗಳು ಗುರುವಾರ 26ನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗಿದೆ. ನಾಳೆ ಅಂದರೆ ಶುಕ್ರವಾರ ಲಾಸ್ಟ್. ಈ 9 ದಿನ ವಾರಾಹಿ ಅಮ್ಮನವನನ್ನು ಚೆನ್ನಾಗಿ ಪೂಜಿಸುವ ಒಂದು ದಿನ ಎಂದು ನಾವು ಈ ವಿಡಿಯೋದಲ್ಲಿ ಆಲ್ರೆಡಿ ಒಂದು 3-4 ವಿಡಿಯೋಗಳನ್ನು ಈ ನವರಾತ್ರಿ ಬಗ್ಗೆನೇ ವಿಡಿಯೋ ಮಾಡಿದ್ದೇವೆ. ಈ 9 ದಿನ ಹಳದಿ ಕೊಂಬಿನೊಂದಿಗೆ 9 ಹಳದಿ ಕೊಂಬಿನೊಂದಿಗೆ ಈಗ ಹೇಳಲಿರುವ ಈ ಮಂತ್ರವನ್ನು ನೀವು ಹೇಳುವಾಗ ಖಂಡಿತವಾಗಿಯೂ ನೀವು ಬಯಸಿದ ಬಯಕೆ ಈಡೇರುತ್ತೆ. ಅದು ಹಣದ ದೃಷ್ಟಿಯಿಂದ ಅಥವಾ ನಿಮಗೆ ಯಾವುದೇ ಇತರ ವಿಷಯಗಳ ಬಗ್ಗೆ ಬೇಕು, ಇದು ಬೇಕು, ಅದು ಬೇಕು ಅಂತ ಏನಾದರೂ ನೀವು ಬಯಸಿದ್ರೂ ಸರಿ, ಖಂಡಿತ ಅದು ನಡೆಯುವ ಸಾಧ್ಯತೆ ಇದೆ. ಇನ್ನು ಈ ಹಳದಿ ಕೊಂಬು ಅರಿಶಿನ ಕೊಂಬೇನಿದೆ, ಇದರ ಪರಿಹಾರ ಈ ಮಂತ್ರ ಹೇಳಿ ನೀವು ಮಾಡಿದರೆ ಅದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಮಧ್ಯೆ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈ ವಾರಾಹಿ ನವರಾತ್ರಿಗಳಲ್ಲಿ ವಾರಾಹಿ ಅಮ್ಮನನ್ನು ನಾವು ಮನೆಯಲ್ಲಿಯೇ ಚೆನ್ನಾಗಿ ಪೂಜಿಸಬೇಕು. ಈ ವಿಡಿಯೋದಲ್ಲಿ ಹೇಳಿದರೂ ನಮಗೆ ಗೊತ್ತಿರುವ ವಿಷಯವೇ ಇದು. ಇನ್ನು ನಾವು ಯಾವ ರೀತಿಯ ಪೂಜೆಗಳನ್ನು ಮಾಡಿದರೂ ಕೂಡ ಈಗ ಹೇಳಬೇಕಾದ ಈ ಅರಿಶಿನ ಕೊಂಬನ ಪರಿಹಾರವನ್ನು ಸರಿಯಾಗಿ ಮಾಡಿಕೊಳ್ಳಿ. ಅದು ನೀವು ಪೂಜೆ ಮಾಡಿ ಆ ಸಮಯದಲ್ಲಿ ನೀವು ಸಂಜೆಯ ವೇಳೆಗೆ ಸಹ ಮಾಡಿಕೊಳ್ಳಬಹುದು. ಬೆಳಿಗ್ಗೆ ಆದರೂ ಆಗ್ಬೋದು, ಇಲ್ಲ ಸಂಜೆ ಆದರೂ ಆಗ್ಬೋದು. ಇದು ನಾಳನೇ ಕೊನೆಯ ದಿನ. ಮತ್ತು ನಿಮಗೆ ಇನ್ನು ಮಾಡಬೇಕಂತಂದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ ಮಾಡಬಹುದು. ಒಂದು ವೇಳೆ ಅಮ್ಮನ ಫೋಟೋ ಇಲ್ಲ ಅಂತಂದರೆ ಈ ಅರಿಶಿನ ಕೊಂಬೆ ಅಮ್ಮನವರಂತ ಭಾವಿಸಿ ಮಾಡಬಹುದು. ಒಂದು ದೀಪವನ್ನು ಇಟ್ಕೋಬೇಕು. ಆ ದೀಪವನ್ನು ಕೂಡ ನೀವು ವಾರಾಹಿ ಅಮ್ಮ ಅಂತ ಭಾವಿಸಬೇಕು. ಹಾಗಂತ ನೀವು ಪೂಜೆ ಮಾಡಬಹುದು. ಈ ವಾರಾಹಿ ನವರಾತ್ರಿಯಲ್ಲಿ ಈ ಅರಿಶಿನ ಕೊಂಬೇನಿದೆ, ಈ ಪರಿಹಾರವು ನಮಗೆ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ, ಒಳ್ಳೆಯ ಫಲಿತಾಂಶಗಳನ್ನು ನಮಗೆ ಕೊಡುತ್ತೆ. ಅಮ್ಮನಿಗೆ ಅರಿಶಿನ ಕೊಂಬು ಅಂದರೆ ತುಂಬ ಇಷ್ಟ. ಎಲ್ಲ ಹೆಣ್ಣು ದೇವತೆಗಳಿಗೂ ಅರಿಶಿನ ಕೊಂಬು ಅಂದರೆ ತುಂಬಾ ಇಷ್ಟ. ಈ ಮಂತ್ರವನ್ನು ಹೇಳಿದಾಗ ನೀವು ಅರಿಶಿನ ಕೊಂಬಿಡ್ಕೊಂಡು ಈ ಮಂತ್ರ ಹೇಳಿದ್ರಿ ಅಂದರೆ ಹಣದ ವಿಷಯದಲ್ಲಿ, ಆದರೆ ಉದ್ಯೋಗದ ದೃಷ್ಟಿಯಿಂದ, ವ್ಯಾಪಾರದ ದೃಷ್ಟಿಯಿಂದ, ಗೆಲುವಿನ ದೃಷ್ಟಿಯಿಂದ, ಯಾವುದೇ ದೃಷ್ಟಿಯಿಂದಾಗಲಿ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ನೀವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತೆ. ಏನು ಮಾಡಬೇಕು ಅಂದರೆ ಈ ಪರಿಹಾರಕ್ಕಾಗಿ ಖಂಡಿತವಾಗಿ ಶುದ್ಧಿ ಬುದ್ಧಿ ಪಾಲನೆ ಮಾಡಬೇಕು. ಅಂದರೆ ಖಂಡಿತವಾಗಿ ಸ್ನಾನ ಮಾಡಲೇಬೇಕು. ಪೀರಿಯಡ್ಸ್ ಟೈಮ್ನಲ್ಲಿ ಮಾಡೋ ಹಾಗಿಲ್ಲ. ಯಾವುದೇ ಪೂಜೆ ಆಗಲಿ, ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಇನ್ನು ಈ 9 ದಿನಗಳ ನಾನ್ ವೆಜ್ ಕಂಪಲ್ಸರಿ ತಿನ್ನಲೇಬಾರ್ದು ಹಾಗಂತ ಹೇಳಿದ್ದೀನಿ. ಬಟ್ ಇದು ನಾಳೆ ಲಾಸ್ಟು. ಇನ್ನು ನಾವು ತಿನ್ನೋಣ ಅಂತ ಅನಿಸಿದರೆ ತಿನ್ನೋ ಹಾಗಿಲ್ಲ. ತಿಂದರೆ ಅದು ನಿಮಗೆ ಫಲಿತ ಕೊಡೋ ಹಾಗಿಲ್ಲ. ನೀವು ಪೂಜೆ ಮಾಡೋದಕ್ಕೆ ಹೋಗಲೇಬೇಡಿ. ಓಕೆ, ನೀವು ಈ ಪರಿಹಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು. ರಾತ್ರಿ ಟೈಮಲ್ಲಿ 10 ಗಂಟೆಯಿಂದ 2 ಗಂಟೆ ಒಳವರೆಗೆ ಆದರೂ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಯಾಕಂದರೆ ಈ ವಾರಾಹಿ ಅಮ್ಮ ರಾತ್ರಿ ದೇವತೆ. ಇದಕ್ಕೆ ಏನು ಬೇಕು ಅಂತಂದರೆ 9 ಹಳದಿ ಕೊಂಬುಗಳು, ಹಳದಿ ಕೊಂಬು ಅಂದರೆ ಅರಿಶಿನ ಕೊಂಬುಗಳು ಬೇಕಾಗುತ್ತೆ. ನೀವು ಈ ಸಮಯದಲ್ಲಿ ಚೆನ್ನಾಗಿ ಒಳ್ಳೆಯದಾಗುವುದು. ಈ ಅರಿಶಿನ ಕೊಂಬುಗಳೇನಿದೆ ಅದನ್ನು ಮುಕ್ಕು ಆಗಿರೋದಿರಬಾರ್ದು, ಅದು ಫುಲ್ ಇರಬೇಕು. ಈ ಮಂತ್ರವನ್ನು ನೀವು ಅರಿಶಿನ ಕೊಂಬಿಡಿದು ಹೇಳಬೇಕು. ಶುಭಮಸ್ತು ಧನಮಸ್ತು ಕಾರ್ಯಸಿದ್ಧಿಮಸ್ತು ತಥಾಸ್ತು, ಶುಭಮಸ್ತು ಧನಮಸ್ತು ಕಾರ್ಯಸಿದ್ಧಿಮಸ್ತು ತಥಾಸ್ತು. ಹೀಗೆ ನಮಗೆ ನಮಗೆ ಎಲ್ಲವೂ ಹೇಳಬೇಕು. ಒಂದು ಗೆಲುವು ಆದರೆ ಹಣ ಅಥವಾ ನಾವು ಬಯಸಿದ್ದು ಹೀಗೆ ಹೇಳಿ ಶುಭಂ
ಅಂದರೆ ಎಲ್ಲವೂ ಬೇಕು ಎಂದು ಅಮ್ಮನ ಬಳಿ ನಾವು ಅರಿಶಿನ ಕೊಂಬಿನ ಇಟ್ಕೊಂಡು ಪ್ರಾರ್ಥನೆ ಮಾಡುವ ಮೂಲಕ ದೇವಿಗೆ ಇದನ್ನು ಹೇಳಬೇಕು, ಈ ಮಂತ್ರವನ್ನು ಹೇಳಬೇಕು. ಹೀಗೆ 9 ದಿನನೂ ಮಾಡಬೇಕು. ಈ 9 ದಿನ ಆಗಿದೆ, ನಾಳೆ ಲಾಸ್ಟ್ ಶುಕ್ರವಾರ, ಇವತ್ತು ಗುರುವಾರ, ನಾಳೆ ಶುಕ್ರವಾರ. ಈ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ನೀವು 9 ಸಾರಿ ಹೇಳಬೇಕು. ನಿಮಗೆ ಖಂಡಿತ ಶುಭ ಫಲ ಅನ್ನೋದು ಸಿಗುತ್ತೆ. ನೀವು ಮಾಡುವ ಕೆಲಸ ಕಾರ್ಯ, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಮಸ್ತು ಅಂದರೆ ನೀವು ಮಾಡುವ ಕೆಲಸ ಯಶಸ್ವಿ ಆಗುತ್ತೆ. ಹಾಗೆಯೇ ಎಲ್ಲ ಶುಭ ಅಂದರೆ ನೀವು ಮಾಡುವ ಎಲ್ಲ ಕೆಲಸಗಳು ಕೂಡ ಶುಭ ಆಗುತ್ತೆ. ತಾಯಿಯ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ. ಆ ತಾಯಿ ಖಂಡಿತ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ನಿಮ್ಮ ಆಸೆಯನ್ನು ನೆರವೇರಿಸ್ತಾರೆ. ಇದೆಲ್ಲ ಆದಮೇಲೆ ಈ 9 ಸಲ ಹೇಳಿದ್ಮೇಲೆ ನೀವು ಆ ಅರಿಶಿನ ಕೊಂಬುನೆಲ್ಲ ತಗೊಂಡು ಅವನ್ನ ಮಾಲೆ ಮಾಡಬೇಕು. ಮಾಲೆ ಮಾಡಿ ನೀವು ಹತ್ತಿರದ ದೇವಸ್ಥಾನಕ್ಕೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ಅದನ್ನು ಹಾಕಬೇಕು. ಹೀಗೆ ಮಾಡಿ ಫ್ರೆಂಡ್ಸ್, ನೀವು ಹಿಡಿದ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತವೆ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.